ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಮ್ಮೆ ತಂದೆ ಸಾವನ್ನಪ್ಪಿದಾಗ ಮಗ ತನ್ನ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಸೇರಿಸಿದ. ಕೆಲವು ವರ್ಷಗಳಾದ ನಂತರ ಆಶ್ರಮದ ವತಿಯಿಂದ ಒಂದು ಕರೆ ಬರುತ್ತದೆ. ನಿಮ್ಮ ತಾಯಿ ಸೀರಿಯಸ್ ಆಗಿದ್ದಾರೆ, ಒಂದು ಸಾರಿ ನೋಡಿಕೊಂಡು ಹೋಗಿ ಎಂದು ಕರೆ ಮಾಡುತ್ತಾರೆ. ಮಗ ಆಶ್ರಮಕ್ಕೆ ಬಂದು ನೋಡಲಾಗಿ ತಾಯಿಯ ಸ್ಥಿತಿ ಚಿಂತಾಜನಕವಾಗಿತ್ತು. ಬಹುತೇಕ ಉಳಿಯುವುದು ಕಷ್ಟವೆಂದು ತೀರ್ಮಾನಿಸಲಾಗಿತ್ತು. ಮಗ ತಾಯಿಯ ಹತ್ತಿರ ಹೋಗಿ, ಅಮ್ಮ, ನಿನ್ನ ಕಡೆಯ ಆಸೆ ಏನಾದರೂ ಇದ್ದರೆ ತಿಳಿಸು ಎಂದು ಕೇಳಿದಾಗ ಆಗ ತಾಯಿ ಹೀಗೆ ಹೇಳುತ್ತಾರೆ, ಮಗನೇ, ಈ ಆಶ್ರಮಕ್ಕೆ ಒಂದು ಫ್ಯಾನ್ ಹಾಕಿಸು, ಹಾಗೆಯೇ ಫ್ರಿಡ್ಜ್ ತಂದಿಡು ಮತ್ತು ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸು ಎಂದಳು. ಅಮ್ಮ, ಇದೆಲ್ಲ ಹೀಗೇಕೆ ಎಂದಾಗ ತಾಯಿ ಹೀಗೆ ಹೇಳುತ್ತಾಳೆ, ಮಗು, ನಿನ್ನ ಮಕ್ಕಳು ನಿನ್ನನ್ನು ಇಲ್ಲಿಗೆ ಕಳುಹಿಸಿದರೆ, ಅಂದರೆ ನೀನು ದೊಡ್ಡವನಾದ ಮೇಲೆ ನಿನ್ನನ್ನು ಸಹಿತ ವೃದ್ಧಾಶ್ರಮಕ್ಕೆ ಕಳುಹಿಸಿದರೆ ತುಂಬ ತೊಂದರೆಯಾಗುತ್ತದೆ. ನಾನೇನೋ ಎಲ್ಲವನ್ನು ಅನುಭವಿಸಿದ್ದೇನೆ, ನಿನಗೆ ಹಾಗೆ ಆಗಬಾರದು ಅಂತ ಇದನ್ನು ಹೇಳುತ್ತಿದ್ದೇನೆ ಎಂದು ಇಹಲೋಕ ತ್ಯಜಿಸಿದರು. ಸಾಯುವಾಗಲೂ ತಾಯಿ ತನ್ನ ಮಗನಿಗೆ ಒಳ್ಳೆಯದನ್ನೇ ಬಯಸುತ್ತಾಳೆ ಅಂದರೆ ಎಷ್ಟು ಗ್ರೇಟ್ ಅಲ್ವಾ? ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.